ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ NMSA RAD ಯೋಜನೆಯ ಫಲಾನುಭವಿಯ ಯಶೋಗಾಥೆ. ಯಲಬುರ್ಗಾ ತಾಲೂಕು ಹಿರೇವಂಕಲಕುಂಟ ಗ್ರಾಮದ ರೈತ ನಾಗರಾಜ್ ಅವರು ತಮ್ಮ ಪರಿಚಯದ ಅನುಕೂಲವನ್ನು ಹೇಳುವರು. ನನ್ನ ಹೆಸರು ನಾಗರಾಜ್ ಅಂತಾರೆ. ನಮ್ದು ಹಿರೇವಂಕಲಕುಂಟ, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆ ಹಿರೇವಂಕಲಕುಂಟ. ನಾವು ಶೇಂಗಾ ಹಾಕ್ತೀವಿ ರೀ, ಮೆಕ್ಕೆಜೋಳ ಹಾಕ್ತೀವಿ, ತೊಗರಿ ಹಾಕ್ತೀವಿ ರೀ. ಎಲ್ಲ ಇಲ್ಲಿ ರೈತ ಸಂಘ ಇದ್ರಾಗ ತಂಬರ್ತೀವಿ ರೀ. ಆಮ್ಯಾಗ ಆಕಳದ್ದು ಹಿಂಗೈತೆ ಅಂತ ಹೇಳಿದ್ರಿ, ಶಂತ ತಗೊಂಬಂದಿದ್ವಿ ರೀ. ಅದೇ ರೀ ಶಂತಿ ಇಲ್ಲಿ ಹೇಳಿದ್ರಿ 30,000 ಬರ್ತಂತ ರೊಕ್ಕ. ಶಂತಿಗೆ ಹೋಗಿ ಗಿಣಿಗೇರಿ ಶಂತಿಗೆ ರೀ ಹೋಗಿ ಅಲ್ಲಿ ಶಂತ್ಯಾಗ ಮುಗಿಸ್ಕೊಂಡು 60,000 ಬಿತ್ತು ರೀ. ತಗೊಂಬಂದಿವಿ ರೀ. ಒಂದು 5 ಲೀಟ್ರ್ ಹಿಂಡತ್ತೆ ರೀ. ಸಾಯಂಕಾಲ 5 ಮುಂಜಾನೆ 5 ಅದನ್ನು ಡೈರಿಗೆ ಹಾಕ್ತಿದ್ರಿ. ಇದು ಮಾಡ್ಕೊಂಡು ಹೋಗ್ತೀವಿ ರೀ. ಕುರಿ, ಕೋಳಿ ಹಾಗೂ 3 ರಾಸುಗಳನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ. 2025-26ನೇ ಸಾಲಿನ NMSA RAD ಯೋಜನೆಯಿಂದ 30,000 ಅನುದಾನವನ್ನು ಕೃಷಿ ಇಲಾಖೆಯಿಂದ ಈ ರೈತ ಪಡೆದುಕೊಂಡಿದ್ದಾರೆ. ದುಡ್ಡು ರೀ ಮಂತ್ಯಾನ ಅದಕ್ಕೆ ಇದಕ್ಕೆ ಹಾಕ್ಯಂತೀವಿ ರೀ. ಏನನ್ನದ ದನಕ್ಕೆ ಫುಡ್ಡು, ಮನೆ ಕಿರಾಣಿ ರೀ, ಅದಕ್ಕೆ ಇದಕ್ಕೆ ಕವರ್ ಮಾಡ್ತಾರೆ. 15 ದಿನಕ್ಕೊಮ್ಮೆ ಕೊಡ್ತಾರೆ. ಏನು ಮಾಡ್ಕೊಂತೀವಿ. ಇಲ್ಲಿ ಅಗ್ರ ಆಫೀಸ್ನಾಗ 30,000 ಇದು ಹೇಳಿದ್ರ ರೀ. ಅಲ್ಲಿಂದ ತೊಗೊಂಬಂದಿನಿ ರೀ ಆಕಳನ. ಅದ ಗೊಬ್ಬರ ಏನೈತೆ ಹೊಲಕ್ಕೆ ಇದು ಮಾಡ್ಕೊಂತೀವಿ ರೀ. ಗೊಬ್ಬರಿಂದ ಅದೇ ಹೊಲಕ್ಕೆ ಹಾಕ್ತೀವಿ ರೀ, ಬೆಳಿತೀವಿ ರೀ, ಮಾಡ್ತೀವಿ ರೀ. ಗೊಬ್ಬರ ಮಾರಂಗಿಲ್ಲ ರೀ. ನಮ್ಮ ಹೊಲಕ್ಕ ನಾವು ಹಾಕ್ಯಂಡು ಬಿತ್ತು ರೀ. ಮೆಕ್ಕೆಜೋಳ, ಸಜ್ಜಿ, ಶೇಂಗಾ ಈ ಥರ ತೊಗರಿ ಬಿತ್ತು ರೀ. ಆಕಳ ಗಿಣಿಗರಿಂದ ತಗೊಂಬಂದಿನಿ ರೀ. 60,000 ಬಿತ್ತು ರೀ. ಸರ್ಕಾರ 30,000 ಹೇಳ್ಯಾರ. ನಾವು 30,000 ಹಾಕೀವಿ ರೀ. ಅದರಿಂದ ಏನು ಮತ್ತು ನಮ್ಮ ಮನೆಗೆ ಸಾಲ ಆಗ್ತಾವೆ ರೀ. ಅಲ್ಲಿ ಹಾಕ್ತೀವಿ, ಒಟ್ಟಿಗೆ ಇದಕ್ಕೆ ನಡಿತೈತೆ ರೀ. 15 ದಿನಕ್ಕೊಮ್ಮೆ ರೊಕ್ಕ ಬರ್ತಾರೆ. ಅದನ್ನು ತೊಗೊಂಡು ಕಿರಾಣಿ, ಮನೆ, ಹೊಲಕ್ಕೆ ಹಾಕ್ಯಂತೀವಿ.